ಜನ ಕೆಲವು ಕಡೆ ಹೇಳ್ತಾರೆ, ನಾ ಹೇಳುದಿಲ್ಲ. ಈಗ ಜಾತಿ ರಾಜಕಾರಣ ಬಹಳ, ಜಾತಿ ಆಧಾರಿತ ಮತದಾನ ಆಗ್ತದೆ. ಆದ್ರೆ ನನಗೆ ಯಾವ ಜಾತಿನೂ ಇಲ್ಲ, ಯಾವ ಧರ್ಮನೂ ಇಲ್ಲ. ಅದಾರ್ಥ ಮನೆಯಲ್ಲಿ ದೇವ ಪೂಜೆ ಮಾಡುವಾಗ ನಾನು ಮಾಡ್ತೇನೆ. ನಮ್ಮ ಸಂಸ್ಕಾರ ಪ್ರಕಾರ ನಮ್ಮ ಪೂರ್ವಜರು ಮಾಡ್ತಾ ಬಂದು ಎಲ್ಲ ಮಾಡಿಸ್ತೇನೆ. ಆದರೆ ಸಾರ್ವಜನಿಕ ಜೀವನದಲ್ಲಿ ನನ್ನ ಕಣ್ಣಾಗ ಎಲ್ಲರೂ ಸಮ, ಎಲ್ಲರಿಗೆ ಸಮವಾಗಿ ನೋಡ್ತೇನೆ. ಹಾಗಾಗಿ ಇಷ್ಟು ವರ್ಷ ನಿಮ್ಮೆಲ್ಲರ ಆಶೀರ್ವಾದದಿಂದ, ಹಿರಿಯರ ಆಶೀರ್ವಾದದಿಂದ, ಜನರ ಸಹಕಾರದಿಂದ ಜೀವನ ಉಳಿಲಿಕ್ಕೆ ಸಾಧ್ಯ ಆಯಿತು. 1971 ಕೃತಿ ಎಷ್ಟು ವರ್ಷ ಆಯಿತು? 55. ನನ್ನ ಮ್ಯಾಥಮೆಟಿಕ್ಸ್ ಒಳ್ಳೆ ಕ್ಯಾಂಡಿಡೇಟ್, ಒಳ್ಳೆ ಸ್ಟೂಡೆಂಟ್. ನಾ ಮ್ಯಾಥಮೆಟಿಕ್ಸ್ 55 ವರ್ಷ. ಹಾಗಾಗಿ ಇದಕ್ಕೆ ಮೂಲತಃ ಈ ಕ್ಷೇತ್ರ ಜನ ಒಂದೇ, ನನ್ನ ಕ್ಷೇತ್ರ ಬಂದು ಮುಂಚೆ ನನ್ನ ಕ್ಷೇತ್ರ ಹಲ್ಯಾಳ ಇತ್ತು. ಅವಾಗ ದಾಂಡೇಲಿ ಹಲ್ಯಾಳ ತಾಲೂಕಾದ್ರೆ ಬರ್ತಿತ್ತು, ತಾಲೂಕ ಇದ್ದಿಲ್ಲ. ಮುನಗೋಡು ತಾಲೂಕ ಇತ್ತು, ಒಂದು ಭಾಗ ಯಲ್ಲಾಪುರ ತಾಲೂಕ ಬರ್ತಿತ್ತು. ಅದನಂತರ ಹಲ್ಯಾಳ್ ಮತ್ತು ದಾಂಡೇಲಿ ತಾಲೂಕ ಜೋಡ ತಾಲೂಕ ಆಗಿದೆ. ಈ ಜನ, ಈ ಮತದಾರರು ಜಾತಿ ಧರ್ಮ ಏನೂ ಅಪೇಕ್ಷೆ ಮಾಡದೆ ನನ್ನ ಕೈ ಬಲಪಡಿಸಿದ್ದಾರೆ. ಅದರಿಂದ ಈ ಅಭಿವೃದ್ಧಿ ಸಾಧಾಗಲಿನ ನನ್ನ ಕಡೆಯಿಂದ ಅಭಿವೃದ್ಧಿ ಆಗಿಲ್ಲ, ಜನರಿಂದ ಅಭಿವೃದ್ಧಿ ಜನ ಮಾಡ್ಕೊಂಡಿದ್ದಾರೆ. ಇನ್ನು ಬಹಳ ಆಗ್ಬೇಕಾಗಿ. ಈಗಾಗಲೇ ಕಮಿಷನರ್ ಹೇಳಿದಾಗೆ ದಾಂಡೇಲಿಗೆ ಕುಡಿಯುವ ನೀರು ಯೋಜನೆ ಮಂಜೂರು ಮಾಡಿ 70 ಕೋಟಿ ಅಲ್ಲ, 66 ಕೋಟಿ ಮುಗಿದದೆ. ಕೆಲವು ಟೆಕ್ನಿಕಲ್ ಗ್ಲಿಚಸ್ ಇವೆ, ಮುಗಿಸಿ ದಾಂಡೇಲಿಯ ಪ್ರತಿಯೊಂದು ಮನೆಗೇನು 24 ಗಂಟೆ ನೀರು ಕೊಡುವ ಯೋಜನೆ. ಏನ್ರ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಅದರ ಸಮಸ್ಯೆ ಇದ್ರೆ ಕುಡಿಯುವ ನೀರು ಸಮಸ್ಯೆ. 24 ಗಂಟೆ ನೀರು ಸಿಗುವ ಪಟ್ಟಣಗಳು ಬೆರಳ ಮೇಲೆ ಇಳಿಸಬೇಕು. ಹಾಗಾಗಿ ದೇವಿ ನಿಮ್ಮ ಮೇಲೆ ಆಶೀರ್ವಾದ ಮಾಡಿದ್ದಾಳೆ, ಸುಜಾ ಭವಾನಿ ದೇವಿ. ಬಡವರ ಮನೆ ಇರ್ಬೋದು, ಆರ್ಥಿಕವಾಗಿ ಸಂಪನ್ನರ ಮನೆ ಇರ್ಬೋದು, ಯಾರ ಮನೆ ಇದ್ರು ಆ ನೀರು ಮೂಡುತ್ತದೆ. ಈ ನಗರಸಭೆಯ ಅಧ್ಯಕ್ಷ, ಉಪಾಧ್ಯಕ್ಷ, ಕೌನ್ಸಿಲರ್ ಅವಧಿ ಮುಗ್ದದೆ. ಅವರೆಲ್ಲರೂ ಪಾಪ ಪಕ್ಷಾತೀತವಾಗಿ ಹೇಳ್ತೇನೆ, ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ದಾರೆ. ಅಭಿವೃದ್ಧಿ ಬಗ್ಗೆ ನನ್ನ ಜೊತೆ ಚಿಂತನೆ ಮಾಡಿದ್ದಾರೆ. ಹಾಗಾಗಿ ನನ್ನ ಗ್ರ್ಯಾಂಡ್ದಿಂದ ಈಗಾಗಲೇ ನಿಮ್ಮ ಕಮಿಷನ್ ಹೇಳಿದಾಗೆ ಪುನಃ 11 ಕೋಟಿ ರೂಪಾಯಿ ದಾಂಡೇಲಿ ಕೊಟ್ಟಿದ್ದೇನೆ. 11 ಕೋಟಿ ರೂಪಾಯಿ ನನ್ನ ಶಾಸಕನೂ ಅಂದೆ. ಯಾಕೆ? ಗ್ರಾಮಾಂತರ ಪ್ರದೇಶ ಮಾಡಿದ್ದೇವೆ. ಹಳ್ಯಾಳ್ ಪಟ್ಟಣದ 112 ಹಳ್ಳಿಗಳಿಗೆ ಕುಡಿಯುವ ನೀರು ಹೋಗ್ತಾ ಇದೆ 24 ಗಂಟೆ. ಯೋಜನೆ ಮಂಜೂರ ಮುಗಿಲಿಕ್ಕೆ ಬಂದಿದೆ, ಮುಗ್ದದೆ. ಉದ್ಘಾಟನೆ ಮಾಡಬೇಕು. ಎಲ್ಲ ಹಲ್ಯಾಳ ತಾಲೂಕಿನ ಹಳ್ಳಿಗಳು, ಹಲ್ಯಾಳ ಪಟ್ಟಣಕ್ಕೂ ಸಹ 24 ಗಂಟೆ ನೀರು, ಕಾಳಿದ ನೀರು ಹೋಗ್ತದೆ. ಹಳ್ಯಾಳ ಹಳ್ಳಿಗಳಿಗೆ ಕಾಳಿದಿಂದ ನೀರು ಹೋಗ್ತದೆ. ನಿಮಗೂ ಕಾಳಿದ ನೀರು ಬರ್ತದೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಶಾಸಕ ಆಗುವುದು ದೊಡ್ಡದಲ್ಲ, ಆದರೆ ಶಾಸಕ ಆದ ನಂತರ ನಮ್ಮ ಜವಾಬ್ದಾರಿ ಬಡವರ ಪರವಾಗಿ, ಕಾರ್ಮಿಕರ ಪರವಾಗಿ, ಮಹಿಳೆಯರ ಪರವಾಗಿ, ಯುವಕರ ಪರವಾಗಿ, ಅಭಿವೃದ್ಧಿ ಪರವಾಗಿ ಹೆಜ್ಜೆ ಹಾಕಬೇಕು. ಶಾಸಕ ಆಗಿ ಮಲಗಬಾರ್ದು.
ಜಾನ್ವರಿ ತಿಂಗಳು ಮುಗಿದ್ರೆ 2.5 ವರ್ಷ ಮುಗೀತು. ವೇಗದಿಂದ ಸಮಯ ದಿನಗಳು ಹೋಗ್ತಾ ಇವೆ. ಹಾಗಾಗಿ ಚುನಾವಣೆ ಎದುರಿಸಲಿಕ್ಕೆ ಬಹಳ ಜನ ಈಗ ಬಹಳ ಹುರುಪು, ಅದ ಹುರುಪು ಇರಬೇಕು. ಅದು ಚುನಾವಣೆ ಆದ ನಂತರ ಜನರ ಪ್ರತಿನಿಧಿ ಆಗಲಿ ಸೋಲ್ಲಿ ಜನರ ಪರವಾಗಿ ನಿಲ್ಲಬೇಕು, ಅಭಿವೃದ್ಧಿ ಪರವಾಗಿ ನಿಲ್ಲಬೇಕು, ಬಡವರ ಪರವಾಗಿ ನಿಲ್ಲಬೇಕು. ಇದು ಅವ್ರ ಕರ್ತವ್ಯ ಇರಬೇಕು. ಆ ಪ್ರಕಾರ ನನಗೆ ನಿಲ್ಲಲಿಕ್ಕೆ ದೇವಿ ತುಳಜಾಭವಾನಿ ಆಶೀರ್ವಾದ ಮಾಡಿದ್ಲು. ಹಾಗಾಗಿ ನಮ್ಮ ಜನ ಏನಾದಾರೆ ಇಲ್ಲಿ ನನಗೇನಿಲ್ಲ ಬೆಂಬಲ. ಎಲ್ಲರೂ ಹೇಳ್ತಾರೆ ಕ್ಷೇತ್ರದಲ್ಲಿ 7 ಜನ ರೂಪಾಯಿ ಇದ್ದು 30,000 ಓಟು 40,000 ಓಟು ಎಷ್ಟು ಹೊಡ್ತಾವ ಇವು ಸಮಾಜದ. ನನ್ನ ಸಮಾಜದ 1,000 ಓಟು ಇಲ್ಲಿ 1,000 ಇಲ್ಲ 500-600 ಇರ್ಬೋದು. ಹಾಗೆ ನೀವೆಲ್ಲ ಕಾರಣ, ನಿಮ್ಮೆಲ್ಲರಿಗೂ ನಾನು ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದು 1-2 ದಿವಸದಲ್ಲಿ ಹೇಳಬೇಕು. ಇದ್ದಿದ್ದು ಗ್ರ್ಯಾಂಡ್ ನಾನು ಫೈನಲ್ ಮಾಡ್ತಾ ಇದ್ದೇನೆ. ಬಹಳ ದಿನ ನನ್ನ ಹಾಗೋದು ನಿಂತಿದ್ದವರು. ರಸ್ತೆಗಳು ಅಭಿವೃದ್ಧಿ ಇದೆ ದಾಂಡೇಲಿಯಲ್ಲಿ. ಯಾವುದೂ ನಗರಸಭೆ ಇರಬಹುದು. ಇನ್ನೂ ಆ ಮನೆಗಳು ಯಾರು ಅರ್ಜಿ ಹಾಕಿದ್ರೆ ಇನ್ನೂ ಕೊಡ್ತೀವಿ, ಇಲ್ಲದೆ ಅದು ಹೊಸ ರೇಟ್ ಆಗ್ತಿದೆ. 1100 ಬೆನಿಫಿಷರಿ ಅವರ ಬದಲು ಕೊಡ್ಬೋದಲ್ಲ, ಅದಾರು ಮನೆ ಇರಬಾರ್ದು. ಅದು ಇಂಪಾರ್ಟೆಂಟ್ ಕಂಡೀಷನ್. ಮನೆ ಇದ್ದು ಮನೆ ಕೊಡ್ಲಿಕ್ಕೆ ಬರುವುದಿಲ್ಲ, ಕೊಡಬಾರದು. ಹಾಗಾಗಿ ದಾಂಡೇಲಿ ಒಂದು ಕಾಲದಲ್ಲಿ ವೆಸ್ಟ್ ಕೋಸ್ಟ್ ಬೋನ್ ಮಿಲ್, ಹಿರನ್ ಬಾಯ್ದು, ಲಾಲ್ ಬಾಯ್ ಪಟೇಲ್ದು, ನಮ್ಮ ದಾಂಡೇಲಿ ಫೆರೋಲೈಸ್, ಲಾಲಿ ಸಾಹೇಬ್ದು ಇಂಡಿಯನ್ ಪ್ಲೈವುಡ್. ನಾನು ಸಣ್ಣ ಮಗು ಇದ್ದೆ, ನನ್ನ ತಂದೆಯವರು ಆ 3 ಕಂಪ್ನಿ ನ್ಯಾಯವಾದಿಗಳು ಅಂತ ನಾ ಅದೇ ಅವ್ರ ಜೊತೆ ಬರ್ತಿದ್ದೆ. ನಾನು ಸಣ್ಣ ಮಗು ಇದ್ದೆ. ನನ್ನ ತಂದೆಯವರು ಮುನ್ಸಿಪಲ್ ಪ್ರೆಸಿಡೆಂಟ್ ಇದ್ರು, ಬಾರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇದ್ರು. ಏನಿತ್ತು ದಾಂಡೇಲಿಯಲ್ಲಿ 3 ಕಂಪ್ನಿಗಳು. ಬಟ್ ಚೆನ್ನಾಗಿ ನಡೆದಿದೆ ಎಲ್ಲ 3 ಕಂಪ್ನಿಗಳು. ಆದರೆ ದಾಂಡೇಲಿ ಫೈನಾನ್ಸ್ ಕಂಪ್ನಿ ಅವರು ರಾ ಮಟೀರಿಯಲ್ ಅಂದ್ರೆ ವಿದ್ಯುತ್ ಶಕ್ತಿ. ಅವ್ರಿಗೆ ಶಿವಮೊಗ್ಗದಲ್ಲಿ ಒಂದು ಹೈಡ್ರಲ್ ಪ್ರಾಜೆಕ್ಟ್ ಕೊಟ್ಟೆ. ಬಹಳ ಒಳ್ಳೆ ಜನ, ಹಿರನ್ ಭರತ್ ಭಾಯಿ, ಅವ್ರ ತಂದೆಯವರು ಲಾಲ್ ಭಾಯ್ ಪಟೇಲ್. ಅದ ಕಷ್ಟದಿಂದ ಆ ಪ್ರಾಜೆಕ್ಟ್ ಕೊಟ್ಟಿದ್ದು ಅವ್ರು ಮಾರಾಟ ಮಾಡಿಬಿಟ್ರು. ದಾಂಡೇಲಿ ಫೈನಾನ್ಸ್ ಇವತ್ತು ನಡೀತಿತ್ತು. ಅದು ಅವ್ರ ಕಷ್ಟ ಇತ್ತು, ಆರ್ಥಿಕ ಅವ್ರ ತೊಂದರೆ ಇಲ್ಲ. ಇಂಡಿಯನ್ ಪ್ಲೈವುಡ್ ಎಕ್ಸಲೆಂಟ್ ದಾಂಡೇಲಿ ಪ್ಲೈವುಡ್ ಕಂಪನಿ ಇತ್ತು. ನಂತರ ಶಿವಮೊಗ್ಗ ತಾಳಗುಪ್ಪದಲ್ಲಿ ಇತ್ತು, ದಾಂಡೇಲಿ ಇತ್ತು. ಲಾಲ್ ಭಾಯಿ ನಮ್ಮ ಲಾಲಿ ಹೆಂಗಿದ್ರು 6 ಫೀಟ್ ಟಾಲ್, ಟರ್ಬನ್ ಹಾಕಿ ಬಹಳ ಚೆನ್ನಾಗಿ ನಡೆದಿತ್ತು. ಆದರೆ ಸರ್ಕಾರ ಆದೇಶ ಮಾಡುದು ಒಂದು ಫಾರೆಸ್ಟ್ ಟ್ರೀನು ಕಟ್ ಮಾಡಬಾರ್ದು, ಓನ್ಲಿ ಡೆಡ್ ಅಂಡ್ ಫಾಲನ್ ಟ್ರೀಸ್ ಶುಡ್ ಬಿ ಬ್ರಾಟ್. ಅದು ಮಾಡಿದ್ರೆ ಸರ್ಕಾರ ಸರಿ ಅದೇ. ಯಾಕಂದ್ರೆ ಪರಿಸರ ಉಳಿಬೇಕಲ್ಲ, ಅರಣ್ಯ ಉಳಿಬೇಕಲ್ಲ. ಅರಣ್ಯ ಉಳಿದ್ರೆ ಮಳೆ ಆಗ್ತದೆ, ಬೆಳಿಬೇಕು. ಈಗ ಅದನ್ನು ಕಡಿಮೆ ಆಗಿದೆ. ಅದು ಜನರ ಹಿತದಲ್ಲಿ, ಮಾನವರ ಹಿತದಲ್ಲಿ ಇಲ್ಲ. ಹಾಗಾಗಿ ಆ ಕಂಪ್ನಿನೂ ಕ್ಲೋಸ್ ಆಯಿತು. ಅದನ್ನು ದಾಂಡೇಲಿ ಜೋಡಾದಲ್ಲಿ ಸಾಕಷ್ಟು ಬಂದಿದ್ದಾರೆ. ಜೋಡಾನು ಪ್ರವಾಸೋದ್ಯಮ ಕೇಂದ್ರ ಅಂತ ಬೆಳೀತಾ ಇದೆ. ಎಲ್ಲಾ ಕಡೆಯಿಂದ ಜನ ಬರ್ತಾರೆ, ಕೇವಲ ಕರ್ನಾಟಕ ಅಲ್ಲ, ದೇಶದ ಬೇರೆ ಬೇರೆ ಭಾಗದಿಂದ ಜನ ಬರ್ತಾ ಇದ್ದಾರೆ. ಪ್ರವಾಸೋದ್ಯಮ ಬೆಳೆದಿದೆ, ಉದ್ಯೋಗ ಅವಕಾಶ ಸೃಷ್ಟಿಯಾಗಿ. ಪ್ರವಾಸೋದ್ಯಮದಲ್ಲಿ ನಾವು ಪ್ರವಾಸೋದ್ಯಮ ಮಂತ್ರಿ ಕೇವಲ ಕಾಲ ಇದ್ದೀವಿ. ಅವ್ರು ಸಾಕಷ್ಟು ಹಣ ಬಿಡುಗಡೆ ಮಾಡಿದೆ. ಇಲ್ಲಿ ಈ ಭಾಗದ ಜೋಡ ಭಾಗದ ಈ ರಸ್ತೆಗಳು ಎಲ್ಲ ಇಡೀ ಕ್ಷೇತ್ರ ಬರ್ತದೆ, ಇಡೀ ಜಿಲ್ಲೆ ಬರ್ತದೆ, ಇಡೀ ರಾಜ್ಯ ಬರ್ತದೆ. ನಾವು ಸೀಮಿತವಾಗಿ ಕೆಲಸ ಮಾಡುದು. ಯಾವ ಕಾಲದಲ್ಲಿ ಯಾವ ಜವಾಬ್ದಾರಿ ಸಿಕ್ತು ಆ ಸಮಯದಲ್ಲಿ ಕೆಲಸ ಮಾಡಿದ್ದೇವೆ. ಇದಕ್ಕೆ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯ ಕೊಟ್ಟಿದ್ದೇವೆ. ಇಂಡಿಯನ್ ಪ್ಲೈವುಡ್ ದಾಂಡೇಲಿ ಫೆರೋಲೈಸ್ ಬಂದಾದ ನಂತರ ಬಹಳಷ್ಟು ಕಷ್ಟ ಆಯ್ತಿದೆ.
ಆದರೆ ಪ್ರವಾಸೋದ್ಯಮ ಆದ ನಂತರ ಜನರ ಮುಖ ಮೇಲೆ ಪುನಃ ನಗು ಕಾಣಿಸುತ್ತೆ. ಹಾಗಾಗಿ ಇವತ್ತು ಕೆಲವು ಕಾರ್ಯಕ್ರಮಗಳು, ಒಂದು ನಮ್ಮ JN ರೋಡ್ ಅಲಂಕಾರ ಅಂದ್ರೆ ಡೆಕೋರೇಟಿವ್ ಲೈಟ್ಸ್ ಅಲ್ಲ, ಡೆಕೋರೇಟಿವ್ ಲೈಟ್ಸು ಅದನ್ನು ಉದ್ಘಾಟನೆ ಮಾಡಿದ್ದೇವೆ. ಸಾಂಕೇತಿಕವಾಗಿ ಅಲ್ಲಿ ಹೋಗಿ ಮಾಡಿ ಬರ್ತಾ ಇದ್ದೇವೆ. ಎಲ್ಲರೂ ಬರಬೇಕಂತೇನಿಲ್ಲ, ಯಾಕಂದರೆ ಸಮಯ ಭಾಳ ಆಗಿದೆ. ಮತ್ತು ಸಾಂಕೇತಿಕವಾಗಿ ಕೆಲವು ಮನೆಗಳಲ್ಲ, ಒಂದು ಎಲ್ಲ ಪೇಮೆಂಟ್ ಮಾಡಬೇಕು, ಎಲ್ಲ ಪೇಮೆಂಟ್ ಮಾಡಿದಂತ ಕೊಡೋದು. ಅವ್ರು ಮಾಡಲಿರಿ, ಬಾಕಿಯವರೆಲ್ಲ 100% ಪೇಮೆಂಟ್ ಮಾಡಬೇಕೇನು? ನೋಡಿ, ನಿಮ್ಮ ಕಾಂಟ್ರಿಬ್ಯೂಷನ್ ನೀವು ಮಾಡಿ ಮನೆಗಳು ತಗೊಳ್ರಿ. ಬಂಗಾರ ಅಂತ ಮನೆಗಳು ಆಗಿದ್ದಾವೆ. ನಿಮ್ಮ ಹಣ ತುಂಬಿದ್ರಿ, ಸಂಪೂರ್ಣ ತುಂಬಿಲ್ಲ. ನಾ ಹಣನೂ ಹೋಗ್ತದೆ, ಮನೆನೂ ಹೋಗ್ತದೆ. ನಾನು ಮನವಿ ಮಾಡ್ತೇನೆ, ಕೈ ಜೋಡಿಸಿ ವಿನಂತಿ ಮಾಡ್ತಾ ಇದ್ದೇನೆ, ಸಾಲನ ಮಾಡ್ರಿ, ಬಟ್ ಹಣ ತುಂಬಿ ನಿಮ್ಮ ಮನೆ ಹೆಸರು ಮಾಡ್ಕೊಳ್ಳಿ. ಜೀವನದಲ್ಲಿ ಒಂದು ಮನೆ, ನನ್ನ ತಂದೆ ಒಂದು ಮನೆ ಇರೋದು ಇರ್ಬೇಕಲ್ಲ, ಅದ್ರ ಹೆಣ್ಮಕ್ಳಿಗೆ ಮಹತ್ವ. ಮತ್ತೆ ಮನೆ ನಾವು ಮಾಡೋದು ನಿಮ್ಮ ಹೆಸರಲ್ಲೇನೆ, ಹೌದಲ್ರಿ? ನಮ್ಮ ಮನೆ ಗಂಡಸ ಹೆಸರೇ ಮಾಡೋದಿಲ್ಲ. ಏನಪ್ಪ ಬಾಬು ಸೈಯದ ನಿಲ್ಲಿಸುವುದಿಲ್ಲ. ಶಿವದ ಹೆಣ್ಮಕ್ಕಳಿಗೆ ಹೆಣ್ಮಕ್ಕಳ ಹೆಸರು ಮನೆ ಕೊಡ್ತೀವಿ ನಾವು, ಯಾಕಂದ್ರೆ ಸುರಕ್ಷಿತ ಇರ್ತದೆ. ಇವರೆಲ್ಲ ಹೋಗಿ ಮನೆ ಆದ್ರೆ ಮಾರಾಟ ಮಾಡಿ ಹೋಗ್ಬಿಟ್ಟಿರೋದು. ಹಾಗಾಗಿ ಮನೆ ಸುರಕ್ಷಿತವಾಗಿರಬೇಕು. ಒಂದು ಛಾಯೆ ಸಂರಕ್ಷಣೆ ಎಲ್ಲ ಕುಟುಂಬಕ್ಕೆ ಇರಬೇಕು. ಆ ಉದ್ದೇಶದಿಂದ ಸಿದ್ದರಾಮಯ್ಯ ಸರ್ಕಾರ ಈ ಯೋಜನೆಗಳು ಅನುಷ್ಠಾನಕ್ಕೆ ತಂದಿದ್ದಾರೆ. ಹಾಗಾಗಿ ನಮ್ಮೆಲ್ಲರ ಆಶೀರ್ವಾದ ಕೇಳ್ತಾ ಹೊಲಿಗೆ ಮಷೀನ್ಗಳು ಅದು ಸಾಂಕೇತಿಕವಾಗಿ ಕೊಡ್ತೇವೆ. ಟೋಟಲ್ ಎಷ್ಟು ಮಷೀನ್ಗಳು? 310 ಮಷೀನ್ಗಳು ಕೊಡಬೇಕು. ಇವತ್ತು ಸಾಂಕೇತಿಕವಾಗಿ ಕೊಡ್ತೇವೆ. ಬಾಕಿ ಎಲ್ಲರೂ ಮಷೀನ್ ಇಲ್ಲಿಂದ ಅವ್ರ ಮನೆ ಮುಗಿಸ್ರಿ. ಅವ್ರು ಮಷೀನ್ ಏನ್ ತಗೊಳ್ಳೋ ಹೋಗಕ್ಕೆ ಸಾಧ್ಯತೆ? ಮನೆಗಳು ಮಷೀನ್ ಹೆಂಗ್ ತಗೋಬೇಕು? ಅವರು ನಿಮ್ಮ ಅಡ್ರೆಸ್ ಇಲ್ಲೇನಾ? ಅಡ್ರೆಸ್ ಇದ್ರೆ ಹೋಮ್ ಡೆಲಿವರಿ ಕೊಟ್ಟು ಸೈ ತಗೊಳ್ರಿ. ಎಲ್ಲ ತಗೊಂಡೋಗಿ ಯಾಕೆ ಹೋಗ್ತಾರ ಅವರು? ಇವಾಗ ಸಾಂಕೇತಿಕವಾಗಿ 20 ಕೊಡೋದು ಕೊಡಿ, ಕೈ ಅಷ್ಟೇ ಇಲ್ಲೇ ಇಟ್ಕೊಳ್ರಿ. ಎಲ್ಲಾ ಮಿಷಿನ್ಗಳು ಕೇಳ್ರಿ, ಮೊದಲ ಡಿಸ್ಟರ್ಬ್ ಮಾಡ್ಬಿಡಿ. ಎಲ್ಲಾ ಮಷಿನ್ಗಳು ಬರುವ 4-5 ದಿವಸದಲ್ಲಿ ಎಷ್ಟು ಮಷಿನ್ಗಳು? 310 ಮನೆಗಳು, 310 ಫಲಾವಣಿಗಳ ಹೆಸರಿನಲ್ಲಿ ಬರುವ 1 ವಾರ ಒಳಗಾಗಿ ನಮ್ಮ ಮನೆ ಬಂದು ಮುಟ್ತಾವೆ. ರಿಸೀಟ್ ಕೊಡ್ರಿ, ಅವ್ರ ಮಷಿನ್ ಮುಟ್ಟಿದ್ಬಿಡು. ನಾಳೆ ಮಾಡಿದ್ರೆ ಅವ್ರ ಸಂತೋಷ. 310 ಒಂದೇ ದಿನ ಮಾಡುವುದು ಸಾಧ್ಯತೆ ಮಾಡಿ, ಒಂದು 2-3 ದಿನ ಬೇಕಾಗ್ತದೆ. ಸರಿಯಾಗಿ ಮಾಡಿ, ತಪ್ಪಾಗಬಾರ್ದು. ಅವ್ರ ಮನೆಗೆ ಮುಗಿಸ್ಬೇಕು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.